ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಕೂಡ ಆರಾಮದೇನಿ ನೋಡ್ರಿ. ನಾ ಈಗ ಯಾವ ಲಾಗ್ ಮಾಡಿಲ್ರಿ. ಇಲ್ಲಿ ಸಾರಿ ಕಲೆಕ್ಷನ್ ತೋರ್ಸತ್ತ ನೋಡ್ರಿ. ಅದೇನು ಎಲ್ಲನೂ ತೋರ್ಸತ್ತಿಲ್ಲ ನಾ ಇಲ್ಲಿ. ಭಾಳ ದಿವಸದಿಂದ ಸಾರಿ ಹೀಗೆಲ್ಲ ಹೆಂಗಾರಕ್ಕೆ ಮಡಿಚಿಟ್ಟಿದ್ದಿಲ್ಲ ರೀ. ಹೆಂಗಾರದು ಹಾಳು ಆಗಿಬಿಟ್ಟಿದ್ದು, ಆ ಕಡೆ ಒಂದು ಆಗಿಬಿಟ್ಟಿದ್ದು. ಹಿಂಗಾಗಿ ಎಲ್ಲ ತೆಗೆದು ಹೊರಗೆ ಹೋದ್ಬಿಟ್ಟಿನಿ ರೀ ಸಿಟ್ಟಿಗೆದ. ಬ್ಲೌಸ್ ಸಿಕ್ಕರೆ ಸಾರಿ ಸಿಗ್ತಿದ್ದಲ್ಲ, ಸಾರಿ ಸಿಕ್ಕರೆ ಬ್ಲೌಸ್ ಸಿಗ್ತಿದ್ದಿಲ್ಲ. ಅದ್ರ ಮ್ಯಾಚಿದು ಎಲ್ಲಿದ್ದು ಏನೋ ಗೊತ್ತಿದ್ದದಲ್ಲ. ಹಂಗಾಗಿಬಿಟ್ಟಿದ್ದು ರೀ. ಎಲ್ಲ ಟೀಸರನ್ನ ತೆಗೆದು ಹೊರಗೆ ಹೋಗ್ಬಿಟ್ಟೀನಿ. ಅದಾದ್ಮೇಲೆ ಎಲ್ಲ ಇವ್ನು ಹೆಂಗಾರಕ್ಕೆ ಹಾಕೊಂಡೆ ನೋಡ್ರಿ. ಅದು ನಮ್ಮ ತಂಗಿ ಮದುವೆಗಿನ ಸ್ಯಾರಿ ರೀ. ಅದು ಚಾರ್ಮ್ ಬರ್ತಡೇದಾಗಿಂದು ಬ್ಲ್ಯಾಕ್ ಸ್ಯಾರಿ. ಆಮ್ಯಾಗ ಇದು ಕುಬಸ್ದಾಗಿಂದ್ರಿ. ಇದು ಕುಬಸ್ದಾಗಿಂದಲ್ರಿ, ಮದುವೆಗಿಂದ್ರಿ. ಇದು ಮದುವೆಗೆ ನಮ್ಮ ತಂಗಿ ಟೇಲರ್ ಅವ್ರ ಮದುವೆಗೆ ನಾ ತೊಗೊಂಡಿದ್ದು ಸ್ಯಾರಿ ಇರೋದು. ಫಸ್ಟಿಗೆ ತೋರಿಸ್ನಲ್ರಿ, ನಮ್ಮ ತಂಗಿ ಮದುವೆ ಸ್ಯಾರಿ ಇರೋದು. ಹಂಗೆ ಇಬ್ಬರು ಜೋಡಿ ಮ್ಯಾಗೂ ತೊಗೊಂಡಿವ್ರಿ ಕೂಡ. ಮಡಿಚಿಡಾಕತ್ರ ಎಷ್ಟೊತ್ತಾದ್ರೂ ಮುಗಿಯೋಲ್ಲ, ಎಷ್ಟು ಅದಾವೆ ಎಣಿಸ್ಬಿಡ್ತು. ಆದ್ರೆ ಉಟ್ಕೊಳಕ್ಕೆ ನಿಂತ್ರೆ ಒಂದು ಇಲ್ಲ ಸೀರೆ ಅನ್ಕೋತ ನಿಂದಿರ್ತೀವಿ. ಇದೊಂದು ಹಾಫ್ ಸ್ಲೀವ್ ಐತೆ ನೋಡ್ರಿ ಬ್ಲೌಸ್ ಕಲೆಕ್ಷನ್ ತೋರ್ಸತ್ತೇನೆ ರೀ ನಾನು ನಿಮಗಿಲ್ಲಿ. ಒಂದು ಹಾಫ್ ಸ್ಲೀವ್ ರೀ. ಹಾಫ್ ಸ್ಲೀವ್ ಆಲ್ಮೋಸ್ಟ್ ಯಾವೂ ಇಲ್ಲ ರೀ ನಮ್ಮ ಬ್ಲೌಸನ. ಇದು ಒಂದು ಐತೆ ನೋಡ್ರಿ. ಸಾರಿ ಕಾಟನ್ ಐತೈತೆ ಒಂದು ಅಷ್ಟು ಹಾಫ್ ಸ್ಲೀವ್ ಇಡ್ಸೇನಿ ರೀ. ಇದನ್ನು ನಾನು ಕಟ್ ಮಾಡಿ ನಾನು ಹೊಲಿದೈತೆ ರೀ. ಈಗಾದ್ರೆ ಬರಂಗಿಲ್ಲ ರೀ ನನಗೆ. ಈಗ ಒಂದು 2-3 ವರ್ಷದ ಹಿಂದೆ ಮಾಡಿದ್ರಿ ಅದು. ನಾನು ಕಟ್ ಮಾಡಿ ನಾನು ಹಿಂಗೂ ಹೊಲ್ದೇನೆ ಅನಿಸ್ತೈತೆ ರೀ. ಆ ಬ್ಲೌಸ್ ನೋಡಿದ್ರೆ ಅಷ್ಟು ಕರೆಕ್ಟ್ ಕೂತೈತೆ ಬ್ಲೌಸ. ಈಗೆಲ್ಲ ಮರ್ತುಬಿಟ್ಟೇನೆ ರೀ ಬ್ಲೌಸ್ ಹೊಲಿದು. ಮತ್ತು ಕಲ್ತ್ಕೋಬೇಕಾಗಿತ್ತು ಈಗ. ನೋಡಿರಿ, ಟ್ರೈ ಮಾಡೋಣ. ಅದಾದ್ಮ್ಯಾಗ ಇದು ನಮ್ಮ ಟೇಲರ್ ಅವರು ಸುಮ್ ಕಲರ್ ಚಂದ ಅನಿಸಿ ಪ್ಲೇನ್ ಪೀಸ್ ತೊಗೊಂಬಂದಿದ್ರಿ. ಅವ್ರ ಮದುವೆಗೆ ಮುಂಚೆ ಅದು. ಅದಕ್ಕೆ ಒಂದಿಷ್ಟು ಕಲರ್ಸ್ ಹಾಕಿಸಿ ಡಿಸೈನ್ ಹಾಕ್ಸೀನಿ ರೀ ನಾನು. ಯಾವ್ದಾರ ಒಂದು ಮ್ಯಾಚ್ ಸೀರೆ ತೊಗೋಬೇಕಂತ ಏನೂ ತೊಗೊಳೋದಾಗಿಲ್ಲ. ಪ್ಲೇನ್ ಸೀರೆ ಇದ್ದಿದ್ದಕ್ಕೆ ಮ್ಯಾಚ್ ಮಾಡಿ ಬ್ಲೌಸ್ ಹಾಕೊಂಡಿರ್ತೇನೆ ರೀ ನಾನು ಇದನ್ನು. ನೋಡ್ತಿರ್ಬೋದು ನೀವು. ಪ್ಲೇನ್ ಅರ್ವಿ ಮ್ಯಾಗ ನಾನು ಡಿಸೈನ್ ಎಷ್ಟು ಮಸ್ತ್ ಕಾಣಿಸತ್ತೈತೆ ರೀ. ಅಷ್ಟು ಎದ್ದು ಬಂದೈತಿ. ಮದುವೆಗಿಂತ ಮುಂಚೆ ರೀ ಇದು. ಒಂದು 3-4 ವರ್ಷದ್ದು ಐತೆ ರೀ ಅದು ಬ್ಲೌಸ. ಭಾಳ ಯಾವಾಗೂ ಯೂಸ್ ಮಾಡೋಂಗಿಲ್ಲ ನಾನು. ಎಷ್ಟು ನೀಟ್ ಉಳ್ದೈತೆ ನೋಡ್ರಿ ಅದು. ಗುಲಾಬಿ ಸಿಲ್ವರ ಗೋಲ್ಡ ಮಿಕ್ಸ್ ಐತೆ ರೀ ಅದಕ್ಕೆ. ಅಂದ್ರೆ ಗುಲಾಬಿ ಕಲರದು ಸ್ಯಾರಿ ತೊಗೊಂಡ್ರೆ, ಇಲ್ಲಾಂದ್ರೆ ಬ್ಲೌಸ್ ಕಲರ್ನ ಸ್ಯಾರಿ ತೊಗೊಂಡ್ರೆ ಮ್ಯಾಚ್ ಹಾಕತ್ರಿ. ಅದಕ್ಕೆ ಮ್ಯಾಚ್ ಮಾಡಿ ಹಾಕೊಂಡಿರ್ತೀನಿ ಆಲ್ಮೋಸ್ಟ್. ಆ ಥರ ಕಲರ್ ಅನ್ಕ ಸ್ಯಾರಿ ಯಾವುದಿಲ್ಲ ರೀ. ಅದಾದ್ಮ್ಯಾಗ ಈ ಬ್ಲೌಸ್ ಸಿಂಪಲ್ ಐತೆ ರೀ, ಹಂಗೆ ರೌಂಡ್ ಕೊಳ್ಳ. ಆಮ್ಯಾಗ ಇದು ರೌಂಡ್ ಕೂಡ ಸಿಂಪಲ್ ಐತೆ ರೀ. ಸ್ವಲ್ಪ ಡಿಫ್ರೆಂಟ್ ಐತಿ. ಪುಗ್ಗ ಐತೆ ನೋಡ್ರಿ ಇಲ್ಲಿ ಸ್ಲೀವಿಗೆ. ಒಂಥರ ಚಂದ ಕಾಣ್ತಾವೆ ರೀ ಪುಗ್ಗ. ಸ್ವಲ್ಪ ಪುಗ್ಗ ನೋಡ್ತಿರ್ಬೋದು ನೀವು. ಅವಾಗೆಲ್ಲ ಹಳೆ ಮಾಡಲ್ ಇದ್ದು ನೋಡ್ರಿ ಅವು. ಆಮೇಲೆ ಲಟ್ಕನ್ ಈ ಟೈಪ್ ಮಾಡ್ಸೀನಿ ರೀ ಅವನ್ನ. ಯಾವ ಹಿಂಗೆ ಲಟ್ಕನ್ ಹಚ್ಚಕ್ಕೆ ಹೋಗಾಗಿಲ್ಲ ರೀ. ಇದು ಬೋಟ್ ನೆಕ್ ನೋಡ್ರಿ. ಬ್ಯಾಕ್ ಹೋಗಿ ಬರ್ತಾವೆ, ಬೋಟ್ ನೆಕ್ ಐತಿ. ಆ ಕಸಿ ನಿಮಗೆ ಬೇಕಂದ್ರೆ ಹಚ್ಚಿಸ್ಕೋಬೋದು, ಬೇಡಂದ್ರೆ ಅದನ್ನು ಜಾಯಿಂಟ್ ಮಾಡಿಸ್ಕೋಬೋದು ರೀ. ಬ್ಲೌಸನ್ನು ಅಲ್ಲಿ ಜಾಯಿಂಟನ್ನು ಬರ್ತೈತಿ. ಆದರೆ ಹಿಂಗೆ ಸೊಲ್ಟ್ರು ಭಾಳ ಜಗ್ತೈತೆ ರೀ ಅದು. ಹೀಗಾಗಿ ಕಸಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ಕೊಳಕ್ಕೆ ಬರ್ತೈತಿ ಅಂದ ಕಸಿ ಮಾಡ್ಸೇನಿ ರೀ ಅದಕ್ಕೆ. ನೋಡ್ತಿರ್ಬೋದು ನೀವು ಬೋಟ್ ನೆಕ್ಕ. ಬೋಟ್ ನೆಕ್ಕು ಚಂದ ಕಾಣ್ತಾವೆ ರೀ, ಒಂಥರ ಡಿಫ್ರೆಂಟ್ ಕಾಣ್ತಾವೆ. ಆಮ್ಯಾಗ ಇದಕ್ಕೂ ಸ್ಲೀವ್ ಅಷ್ಟು ಪುಗ್ಗ ಹಡ್ಸೇನಿ ನೋಡ್ರಿ. ಸ್ವಲ್ಪ ಡಿಫ್ರೆಂಟ್ ಹಳ್ಳಿ ಮಂದಿಗೆ ಕಾಣ್ತಾವ್ರಿ ಅವು. ಆಮ್ಯಾಗ ಇದು ಬೋಟ್ ನೆಕ್ ಐತೆ ರೀ ಬ್ಲೌಸ. ಇದು ನಮ್ಮ ಚಾರ್ಮ್ ಫಸ್ಟ್ನೇ ವರ್ಷದ ಬರ್ತಡೇದಾಗಿಂದ್ರಿ ಇದು. ಗೊತ್ತಿರ್ಬೋದು ನಮಗೆ, ನಮ್ಮ ಹಿಂದಿನ ವಿಡಿಯೋ ನೋಡೋರಿಗೆ. ಆಕೆ ಬರ್ತಡೇ ಒಳಗಿಂದ ಬ್ಲೌಸ್ ಐತ್ರಿ ಇದು. ಅವಾಗ ಕಾಟನ್ ಸ್ಯಾರಿ ತೊಗೊಂಡಿದ್ದೆ ರೀ ನಾನು. ಇದೇ ವರ್ಷ ಸ್ವಲ್ಪ ಗ್ರ್ಯಾಂಡ್, ಅದು ಬರ್ತಡೇ ಗ್ರ್ಯಾಂಡ್ ಮಾಡಿದ್ವಿ. ಸ್ಯಾರಿ ಸಿಂಪಲ್ ಇತ್ತು. ಈ ಸರಿ ಸಿಂಪಲ್ ಬರ್ತಡೇ, ಸ್ಯಾರಿ ಗ್ರ್ಯಾಂಡ್ ಇತ್ತು ನೋಡಿರಿ. ಆಮ್ಯಾಗ ಇದು ಫಸ್ಟ್ ಟೈಮ್ ರೀ ನಾ ಎಂಬ್ರಾಯ್ಡ್ರಿ ಮಾಡಿಸಿದ್ದನ್ನು ಈ ಬ್ಲೌಸ್ ಮ್ಯಾಗ ಮಷಿನ್ ವರ್ಕ. ಫಸ್ಟ್ ಟೈಮರ್ ಇದು ಒಂದು 4-5 ವರ್ಷ ಆಗಿರ್ಬೋದು ರೀ ಈಗ. ಇದು ಬ್ಲೌಸನ್ನು ಹಂಗೆ ಬಂದಿತ್ತು ರೀ ಅದು. ಹಿಂಗಾಗಿ ಅಷ್ಟೊಂದು ಎದ್ದು ಬಂದಿಲ್ಲ ರೀ ಅದು. ಆ ಸೀರೆನೂ ಹಂಗೊಂದು ಕಾಂಬಿನೇಷನ್ ಭಾಳ ಇಲ್ಲ ಅದು. ಅಷ್ಟು ನಂಗೆ ಗೊತ್ತಾಗಿದ್ದಿಲ್ಲ ರೀ ಫಸ್ಟ್ ಟೈಮ್ ನಾನು. ಸೀರೆ ಕಾಂಬಿನೇಷನ್ ಇದ್ದದ್ದನ್ನು ಡಿಸೈನ್ ಹಾಕಿಸ್ರೆ ಚಂದ ಕಾಣ್ತಾವೆ ಅನ್ನೋದು. ಹಿಂಗಾಗಿ ಅದು ಅಷ್ಟೊಂದು ಎದ್ದು ಬಂದಿಲ್ಲ ಡಿಸೈನ. ಮತ್ತು ಬ್ಲೌಸು ಪ್ಲೇನ್ ಇಲ್ಲಲ್ಲ ರೀ, ಒಳಗೆ ಹೋಗೋದವು. ಹಿಂಗಾಗಿ ಅಷ್ಟೊಂದು ಎದ್ದು ಬಂದಿಲ್ಲ ಅದು. ಆಮ್ಯಾಗ ಇದು ಚರ್ಮದ ಜೋಳ ತೆಗಿಯೋ ಟೈಮ್ದಾಗಿಂದ ಐತ್ರಿ ಇದು ಬ್ಲೌಸ. ಈ ಥರ ಸ್ಯಾರಿಗಳದು ನಿಮಗೆ ತೋರಿಸಂದ್ರೆ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ. ಯಾವ ಥರ ಸ್ಯಾರಿ ಜೊತೆ ಆ ಥರ ಬ್ಲೌಸ್ ಅಂದ್ರೆ ಇದು ಮೆಹಂದಿ ಕಲರ್ ರೀ. ಇದೊಂಥರ ಪುಗ್ಗ ಕಾಣವಲ್ಲವು ರೀ ಅವು. ಯಾಕೋ ಕಾಣಿಸೋಲ್ಲ. ಪುಗ್ಗ ಅದಾವೆ ರೀ ಮ್ಯಾಗ. ದಡಿಕ್ಕೆ ಮ್ಯಾಗ ಏನೈತಲ್ಲ ರೀ ಅವು ಪುಗ್ಗ ಅದಾವೆ. ಪುಗ್ಗ ಅಂದ್ರೆ ಏನು ರೀ, ಹಿಂಗೆ ಉಬ್ಬಿಸಿಲ್ಲ, ಅಲ್ಲಿ ಪ್ಲೇಟ್ ಮಾಡಿಬಿಟ್ಟಾರೆ. ಪ್ಲೇಟ್ ಮಾಡಿ ಇಸ್ತ್ರಿ ಮಾಡಿರ್ತಾರೋ. ಹಿಂಗಾಗಿ ಅಷ್ಟೊಂದು ಎದ್ದು ಕಾಣಂಗಿಲ್ಲ ರೀ ಅವು. ಅಷ್ಟು ಹಾಕೊಂಡಾಗ ಒಂಥರ ಸಿನ್ಸಿಯರ್ ಕಾಣ್ತೈತೆ ರೀ, ಚಂದ ಕಾಣ್ತಿರ್ತೈತಿ. ಆಮ್ಯಾಗ ಹಾರ್ಟ್ ಶೇಪ್ ಐತೆ ನೋಡ್ರಿ ಈ ಕಟ್ಟ. ಅದೊಂದು ಸ್ವಲ್ಪ ದಡಿ ಮ್ಯಾಗ ಚಂದ ಆಯಿತು. ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಲತ್ತಂದ. ಭಾಳ ಜನದ ಬ್ಲೌಸನ್ನು ಹಿಂಗೆ ಹಿಂದೆ ಹೊಲಿಯತ್ತಾರೆ ನಮ್ಮ ಟೇಲರ್ ಅವರು. ಹಿಂಗೆ ಬ್ಯಾಕ್ ಡಿಸೈನ್ ಮಾಡಿ ಭಾಳ ಡಿಫ್ರೆಂಟ್ ಡಿಸೈನ್ ಮಾಡ್ತಾರೆ. ಹಿಂಗೆ ದಡಿ ಒಳಗೆ ಮಾಡ್ತಾರೆ. ಮತ್ತು ಸಾರಿ ಬ್ಲೌಸ್ ಕಾಂಬಿನೇಷನ್ ಇದ್ರೆ ಸಾರಿ ಅರ್ಬಿನೂ ತೊಗೊಂಡು ಮಾಡ್ತಾರೆ ಹಿಂಗೆ. ನಾವು ಯಾವುದೊಂದು ಮಾಡಿಸಿದಿಲ್ಲ ರೀ ಹಿಂಗಾಗಿ ಇದೊಂದರ ಇರಲಪ್ಪ
ಟೇಲರ್ ಅವ್ರು ಹಿಂಗೆ ಹೊಲಿತಾರೆ ನೆನಪಿಗಾಗ್ಯಾರ ಇರಲಿ ತಂದು ಅಂದ್ಕೊಂಡೆ. ಅದನ್ನೊಂದು ಹೊಲ್ಸಿವಿ ನೋಡ್ರಿ. ಹಿಂಗೆ ಮಸ್ತ್ ಆಕತ್ರಿ ಇದು. ಇದನ್ನು ಸಾರಿ ಕಲರ್ ಮೆಹಂದಿ ಐತ್ರಿ. ಅದನ್ನು ಹಾಕಿದ್ರೆ ನನಗೆ ಇನ್ನೂ ಬರ್ರಿ ಎದ್ದು ಕಾಣ್ತದೆ. ನಾವು ಅದು ದಡಿನ ಹಚ್ಚಿಸಿ ಅಂದ್ರೆ ಭಾಳ ಡಾರ್ಕ್ ಮಾಡ್ಕೊಳ್ಬಾರ್ದು ಅಂತಂದು ಅದು ದಡಿನ ಹಚ್ಚಿಸಿ ಆಗಿ ಮಾಡ್ಸೀವಿ ರೀ. ಕಾಣ್ತಾವೆ ನೋಡ್ರಿ ಪ್ಲೇಟಿಗೆ ಸ್ವಲ್ಪ ಏನೋ ಕಾಣತ್ತಾವ ನೋಡ್ರಿ ಪ್ಲೇಟ. ಈ ಟೈಪ್ ಮಾಡ್ಸೀವಿ ನೋಡ್ರಿ. ಅಷ್ಟು ಒಂದು ರೀತಿ ಸಿಂಪಲ್ ಅನ್ನೋದ್ರಿ, ಅಷ್ಟೇನು ಗ್ರ್ಯಾಂಡ್ ಅಂತಲ್ಲ, ಸಿಂಪಲ್ ಇಷ್ಟು ಮಾಡ್ಸೀವಿ ರೀ. ಆಮ್ಯಾಗ ಇದು ಬಟ್ಗಿದ್ರಿ ಅದು ಬಟ್ಗೆ ಸ್ಯಾರಿ ಇದ್ರಿ ಇದು. ಆ ಟೈಮ್ದಾಗೆಲ್ಲ ಬರೀ ನಮಗೆ ಇದೊಂದು ಸ್ವಲ್ಪ ಕಾಣ್ತಿರ್ಬೇಕು ನೋಡ್ರಿ ಪ್ಲೇಟ್. ಅದ ಸೇಮ್ ಐತ್ರಿ ಇದು ಸ್ಲೀವ. ಬಟ್ಗೆ ಟೈಮ್ದಾಗ ಈ ಪೂರ್ತಿ ಕಾಣ್ತಾವೆ ನೋಡ್ರಿ. ಆ ಟೈಪ್ ಪ್ಲೇಟ್ ಇರ್ತಾವೆ ನೋಡ್ರಿ ಅದಕ್ಕೆ ಸಾರಿ ಬ್ಲೌಸಿಗೆ ಕೆಳಗೆ ದಡಿ ಮಾಡಿ ಮ್ಯಾಗ ಪ್ಲೇಟ್ ಮಾಡ್ಕೊಂಡಿರ್ತಾರೆ. ಹಂಗೆ ಒಂಥರ ಡಿಫ್ರೆಂಟ್ ಹೊಲಿತಾರೆ, ಚಂದ ಹೊಲಿತಾರೆ. ಆಮೇಲೆ ಹ್ಯಾಂಗಿಂಗ್ ಬೀಡ್ಸ ಗೋಲ್ಡನ್ ಹಚ್ಚೀವಿ ರೀ. ಗೋಲ್ಡನ್ಕಿಂತ ಗ್ರೀನ್ ಹಚ್ಚಿದ್ರೆ ಇನ್ನೂ ಚಂದ ಕಾಣ್ತದೆ. ಗೋಲ್ಡನ್ ಹಚ್ಚೀವಿ. ಮತ್ತು ಮದ್ವೆಗೆ ಟೈಮ್ ಇದ್ದಿದ್ದಿಲ್ಲ ರೀ ಅವಾಗ. ಒಂದು 5 ದಿವಸ ಅಷ್ಟು ಟೈಮ್ ಏನೋ ಇಟ್ಕೊಂಡು ಸಂತೆ ಮಾಡಿದ್ರು ಮದುವೆದು, ಅರ್ವಿ ಸಂತೆ. ಹೀಗಾಗಿ ಅದು ನಮ್ಮ ಟೇಲರ್ ಅವರ ಹೊಲಿಬೇಕಲ್ರಿ, ಅವರ ಟೇಲರ್ ಅವ್ರದ್ದು ಮದುವೆ, ಅವರ ಹೊಲಿಬೇಕಿತ್ತು. ಹಿಂಗಾಗಿ ಡಿಸೈನ್ ಹಾಕಿ ಹೊಲಿಬೇಕಾದ್ರೆ ಟೈಮ್ ಸಿಕ್ಕಿದ್ದಿಲ್ಲ. ಅಷ್ಟೊಂದು ಗ್ರ್ಯಾಂಡ್ ಮಾಡೋಕೆ ಹೋಗಿಲ್ಲ ರೀ ನಾವು. ಏನು ಸ್ಟೋನ್ ಹಚ್ಚೋದು ಮಾಡೇ ಇಲ್ಲ. ಇವನ್ನೆಲ್ಲ ಸ್ಲೀವಿಗೆ ಸ್ಟೋನ್ ಅದು ಆಮ್ಯಾಗ ಹಚ್ಕೊಂಡಿವ್ರಿ ಇವನ್ನ. ಅವು ಮುಂಚೆ ಏನು ಹಚ್ಚಿಲ್ಲ ಅವನ್ನ. ಅದು ಬಟ್ಗಿದ್ರಿ. ಬಟ್ಗಿದಂದ್ರೆ ಗೊತ್ತಾಗ್ತಿತ್ತು ಅನ್ಕೋತೀನಿ. ಆಮ್ಯಾಗ ಇದು ಸಿಂಪಲ್ ನೋಡಿರಿ. ಯಾವಾದರೂ ಎಷ್ಟು ಸಿನ್ಸಿಯರ್ ಕಾಣ್ತಾವ್ರಿ ಅಷ್ಟು ಸಿಂಪಲ್ ಬ್ಲೌಸ್ ಹಾಕೋತೀವಿ ಅಷ್ಟೇ. ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ನೋಡಿರಿ. ಏನೂ ಇಲ್ಲ ಅದಕ್ಕೆ, ಬರೀ ರೌಂಡ್ ಕೊಳ್ಳ ಉದ್ದ ತೋಳ ಅಷ್ಟೇ, ಅಂದ್ಬಿಟ್ರೆ ಏನೂ ಇಲ್ಲ. ಇದು ಕುಬ್ಸದ ಟೈಮ್ದಾಗಿಂದ್ರೆ ಅದು ದೊಡ್ಡ ಕುಬ್ಸ ಅಂತ ನೋಡಿರಿ. ಅವಾಗಿಂದ ಸಣ್ಣ ಕುಬ್ಸ್ದಾಗಿಂದ ಸಾರಿ ಎತ್ಕರೆ ಬ್ಲೌಸನ್ನು ಹೊಲಿಸಿಲ್ಲ ರೀ. ಏನಿಲ್ಲ ಅಂದ್ರೆ ಒಂದು 20ರಿಂದ 25 ಬ್ಲೌಸ್ ಇರ್ಬೋದು ರೀ ನಮ್ಮವನ್ನ. ಅಷ್ಟು ಅದಾವೆ ರೀ. ನಮ್ಮ ಮನ್ಯಾಗ ಹೊಲಿಯವ್ರದಾರ ಎಲ್ಲ ಹಂಗೆ ಇಟ್ಬಿಟ್ಟಿವ್ರಿ ಅವನ್ನ. ಯಾವಾಗ ಹೊಲಿತಾರೆ ತಂದು ಯಾವ್ದಾರು ಬ್ಲೌಸ ಯಾವ್ದಾರು ಸಾರಿಗೆ ಮ್ಯಾಚ್ ಮಾಡ್ಕೊಂಡು ಹೋಗೋದ್ರಿ. ಈಗ ಹಂಗೈತ್ರಿ ಈಗಿನ ಸಿಚುವೇಶನ್. ಆಮ್ಯಾಗ ಇದು ಗ್ರೀನ್ ಕಲರ್ ಸಾರಿ ಐತ್ರಿ. ಗ್ರೀನ್ ಅಂದ್ರೆ ಪೂರ ಗ್ರೀನು ಅಲ್ಲ, ಪೂರ ಶಾರದಾನಲ್ಲ, ಟೈಪ್ ಐತ್ರಿ ಅದು. ಆ ಥರ ಬ್ಲೌಸ್ ರೀ ಇದು. ಆಮ್ಯಾಗ ಈ ಬ್ಲೌಸಿನ ಸ್ಯಾರಿದಾಗ ಗೊತ್ತಾಗಿರ್ಬೋದು ನಿಮ್ಗೆ, ಇದು ಸಾವಿತ್ರಿ ಸಿಸ್ಟರ್ ಕೊಟ್ಟಿದ್ದ ಸ್ಯಾರಿದ ಬ್ಲೌಸ್ ರೀ ಇದು. ಪ್ರೀತಿಲಿ ಕೊಟ್ಟಿರ್ತಾರೆ. ನಾನು ಉಟ್ಕೋಬೇಕಂತಂದು ನಾನು ಸ್ಯಾರಿ ತಗೊಂಡು ಉಟ್ಕೊಳಕ್ಕೆ ಯೂಸ್ ಮಾಡತ್ತೇನೆ ರೀ ನಾನು. ಇದನ್ನ ನಮ್ಮ ಚಾರುನ್ ಬರ್ತಾರೆ ಅಲ್ಲ ಜವಳಿ ಟೈಮ್ದಾಗಿಂದ್ರೆ ಇದು. ಜವಳಿ ಟೈಮ್ದಾಗ ದೀಡ್ ನಮಸ್ಕಾರ ಹಾಕೋದಂತ ನೋಡ್ರಿ. ಹಾಕಿ ಅವಾಗ ವೇರ್ ಮಾಡಿದ್ರಿ ಇದು. ಅದಾದ್ಮ್ಯಾಗ ಇದು ಫಸ್ಟ್ ಟೈಮ್ ನಾ ಹ್ಯಾಂಡ್ ವರ್ಕ್ ಮಾಡಿದ್ರಿ. ಯಾವುದೂ ಗೊತ್ತಿದ್ದದ್ರಿ ನನಗೆ. ಮುಟ್ರೆಯಲ್ಲಿ ಎಂಥದ್ದು ಹಾಕ್ತಾರನೂ ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ನಾನಾಗೆ ತಲೆ ಉಳಿಸಿ ಮಾಡಿದ್ರಿ ಇದು ವರ್ಕ್ ನೀಟಾಗಿತ್ತು ರೀ ಅದೆಲ್ಲ. ಆದ್ರೆ ಏನು ರೀ ಮೊಟ್ರಿಯಲ್ ಸರಿ ಸಿಕ್ಕಿಲ್ಲ ರೀ ನನಗೆ. ಅಂದರೆ ಯಾವ ಮೊಟ್ರಿಯಲ್ ಚಲೋ ಇರ್ತೈತಿ, ಯಾವ್ದು ಸರಿ ಇರೋಂಗಿಲ್ಲ ಅನ್ನೋದು ಅಷ್ಟು ಇದ್ದಿದ್ದಿಲ್ಲ ರೀ ನನಗೆ, ಗೊತ್ತಿದ್ದಿದ್ದಿಲ್ಲ ಇವಾಗಿನ ಗತಿ ಅವಾಗ. ಹಿಂಗಾಗಿ ವರ್ಕ್ ಮಾಡ್ಬೇಕಂತಂದು ಕುಬ್ಸದ ಬ್ಲೌಸ್ ಮ್ಯಾಗ ವರ್ಕ್ ಮಾಡ್ಬೇಕಂತಂದು ನಾನು ಮಾಡಿದ್ದೀನಿ ರೀ. ಮೊಟ್ಟೆಯಲ್ಲಿ ಸರಿ ಸಿಕ್ಕಿಲ್ಲ ಇಷ್ಟ ರೀ. ಆಮ್ಯಾಗ ಇದು ಬ್ಲ್ಯಾಕ್ ಸ್ಯಾರಿ ರೀ. ನಮ್ಮ ಚಾರ್ನ್ ಬರ್ತಡೇದಾಗ ಗ್ರ್ಯಾಂಡ್ ಸೀರೆ ತೊಗೊಂಡಿನತ್ತೆ ಏನಲ್ಲ ರೀ. ಆದರೆ ಇದು ಬ್ಲ್ಯಾಕ್ ಸ್ಯಾರಿ ಐತಿ. ಅದಕ್ಕೆ ನಾನು ರೆಡ್ ಮ್ಯಾಚ್ ಮಾಡ್ಕೊಂಡೇನೆ ರೀ. ಮಿಸ್ ಮ್ಯಾಚ್ ಅಂತಾರೆ ನೋಡಿರಿ. ಯಾಕಂದ್ರೆ ಬ್ಲ್ಯಾಕ್ ರನ್ನಿಂಗ ಬಂದೈತೆ ರೀ ಆ ಬ್ಲೌಸ. ವರ್ಕ್ ಎದ್ದು ಕಾಣಂಗಿಲ್ಲ ಅಂದ್ಕೊಂಡು ಅಪೋಸಿಟ್ ಕಲರ್ ಮ್ಯಾಚ್ ಮಾಡ್ಕೊಂಡೇನೆ ರೀ ನಾ ಇಲ್ಲಿ. ಬ್ಲ್ಯಾಕ್ ಸ್ಯಾರಿಗೆ ರೆಡ್ ಕಲರ್ ಬ್ಲೌಸ್ ತೊಗೊಂಡು ಅದಕ್ಕೆ ಬ್ಲ್ಯಾಕ್ ಕಲರ್ನ ದಾರ ಸಿಲ್ವರ ಗೋಲ್ಡನ್ನ ಹಾಕಿ ಡಿಸೈನ್ ಮಾಡ್ಸೀನಿ ರೀ. ಈ ಥರ ಅಪೋಸಿಟ್ ನಮ್ಮ ತಂಗಿದು ಹಂಗೆ ಮಾಡೀನಿ ರೀ. ಯಾಕಂದ್ರೆ ಮಿಸ್ ಮ್ಯಾಚನ್ನು ಮಾಡೀನಿ. ಆಕೆ ಸೀರೆ ಲೈಟ್ ಪಿಂಕ್ ಐತ್ರಿ ಅದು. ಆ ಲೈಟ್ ಪಿಂಕ್ ಸ್ಯಾರಿಗೆ ಶಾರದಾ ಕಲರ್ ಬ್ಲೌಸ್ ತೊಗೊಂಡು ನೋಡಿರಿ. ಶಾರದಾ ಕಲರ್ ಬ್ಲೌಸ್ ತೊಗೊಂಡು ಲೈಟ್ ಪಿಂಕ ಗೋಲ್ಡನ ಸಿಲ್ವರ ಹಾಕಿಸಿ ಡಿಸೈನ್ ಹಾಕ್ಸೀನಿ. ಡಿಸೈನ್ ನಾವು ಹಾಕಿದ್ದು ಅದಾವ್ರಿ ಡಿಸೈನ ನೋಡ್ತಿರ್ಬೋದು ನೀವು. ಕೊಳ್ಳ ಒಂದು ಸ್ವಲ್ಪ ಡೀಪ್ ಆಗ್ಯಾವ್ರಿ. ಇವನ್ ಬ್ಲೌಸ್ ಹಾಕೊಂಡ್ರೆ ಅನ್ಕ ಹೇರ್ಸ್ ಬಿಡಬೇಕು ರೀ, ಇಲ್ಲಾಂದ್ರೆ ನಡೆಯಂಗೆ ಇಲ್ಲ. ಯಾಕಂದ್ರೆ ಭಾಳ ಕೊಳ್ಳ ಡೀಪ್ ಆಗ್ಯಾವ. ಏನು ಮಾಡಕ್ಕೆ ಬರೋದಿಲ್ಲ ರೀ. ಫುಲ್ ಗ್ರ್ಯಾಂಡ್ ಬ್ಲೌಸ್ ಇರ್ತಾವೆ, ಹಂಗೆ ಹಾಕ್ಕೋಬೇಕಾಕತಿ. ಇವು ಹಂಗೆ ತೊಗೊಂಡಿದ್ದು ರೀ ಇವು. ಅಂಗಡಿಗೆ ಹೋದಾಗ ಏನೋ ತೊಂಬರಕ್ಕೆ ಹೋಗಿ ಸ್ಯಾರಿ ಚಂದನಿಸ್ ತೊಗೊಂಡಿದ್ದು ರೀ ಇವು. ಇದು ಸ್ಯಾರಿ ಲೈಟ್ ಶಾರದಾ ಏನೋ ಐತ್ರಿ ಅದು. ಕಾಣ್ತಿರ್ಬೋದು ನಿಮ್ಗೆ ವರ್ಕ್ ಒಳಗೈತೆ ನೋಡ್ರಿ ಅಲ್ಲಿ. ಆ ಕಲರ್ನ ಐತ್ರಿ ಅದು. ಸ್ಯಾರಿ ಅಷ್ಟೊಂದು ಅಪೋಸಿಟ್ ಇದಿಲ್ಲ. ಇದು ಅಪೋಸಿಟ್ ಐತ್ರಿ. ಲೈಟ್ ಪಿಂಕ್ ಐತಿ ಸ್ಯಾರಿ. ಬ್ಲೂ ಕಲರ್ ಬ್ಲೌಸ್ ಐತಿ. ಲೈಟ್ ಪಿಂಕ್ ಸ್ಯಾರಿ ಐತ್ರಿ ಅದು. ಇವೆರಡು ಜೋಡಿನ ರೀ. ಏನೋ ಕೊಂಚಂಪಲ್ಲಿ ಅಂತಂದು ಬಂದಿದ್ದು ನೋಡ್ರಿ ಅವಾಗ ಸ್ಯಾರಿ. ಆ ಸ್ಯಾರಿ ರೀ ಭಾಳ ಸಿನ್ಸಿಯರ್ ಕಾಣ್ತಾವೆ. ಭಾಳ ಮೃದು ಅಂದ್ರೆ ಮೃದು ಅದಾವ್ರಿ ಆ ಸ್ಯಾರಿ. ಮುಸ್ಕೊಂಡಿರ್ತಾವೆ ರೀ ವೇರ್ ಮಾಡಿದಾಗ. ಆಮ್ಯಾಗ ಇದು ಮದ್ವೆ ಸ್ಯಾರಿ ಇದ್ರಿ. ನಮ್ಮ ತಂಗಿದನ ಮದ್ವೆ ಸ್ಯಾರಿ ಇದ್ರಿ ಅದು. ಅದು ಕೆಂಪು ಸೀರೆಲ್ಲ ಕೆಂಪಾಗಿ ಗೋಲ್ಡನ್ ಐತೆ. ನಾನು ಅದಕ್ಕೆ ಅಪೋಸಿಟನ್ನು ಮಾಡಿದ್ದೀವಿ ರೀ ಇದನ್ನು ಮಿಸ್ ಮ್ಯಾಚನ್ನು. ಹಸಿರು ಬ್ಲೌಸ್ ತೊಗೊಂಡು ಸ್ಯಾರಿ ಕಲರ್ ಗೋಲ್ಡ ಕೆಂಪು ಸ್ಯಾರಿ ಕಲರ್ ಹಾಕಿ
ಡಿಸೈನ್ ಹಾಕ್ಸಿದ್ದೀವಿ ರೀ. ಆಮ್ಯಾಗ ಹ್ಯಾಂಗಿಂಗ್ ಬೀಡ್ಸ್ ಒಂದು ಭಾಳ ದೂರ ದೂರ ಹಚ್ಚಿವಿ ರೀ ಅದಕ್ಕೆ. ಯಾಕಂದ್ರೆ ಹಚ್ಚಕ್ಕೆ ಟೈಮ್ ಇದ್ದಿದ್ದಿಲ್ಲ ಅನ್ಕೋತೀನಿ ರೀ ನಾವಾಗ. ಟೈಮ್ ಇದ್ದಿದ್ದಿಲ್ಲ. ಆಮ್ಯಾಗ ಇಷ್ಟು ಗೊತ್ತಿದ್ದಿಲ್ಲ ರೀ ಬ್ಲೌಸ್ ಹೆಂಗೆ ರೆಡಿ ಮಾಡ್ಬೇಕು ಅನ್ನೋದು. ಇವಾಗೆಲ್ಲ ಫುಲ್ ಐಡಿಯಾ ಐತಿ. ಇಷ್ಟು ಐಡಿಯಾ ಅವಾಗ ಇದ್ದಿದ್ದಿಲ್ಲ ರೀ ನಮಗೆ. ಐಡಿಯಾ ಇದ್ದಿದ್ದಿಲ್ಲತ್ತು ಆಯ್ತು, ಟೈಮ್ ಇದ್ದಿದ್ದಿಲ್ಲತ್ತು ಆಯ್ತು. ಹೀಗಾಗಿ ಅಷ್ಟೊಂದು ಡಿಸೈನ್ ಸರಿಯಾಗಿಲ್ಲ ರೀ. ಹ್ಯಾಂಗಿಂಗ್ ಬೀಡ್ಸ್ ತನಕ ಭಾಳ ದೂರ ದೂರ ಆಗಿಬಿಟ್ಟಾವೆ, ನೋಡ್ತಿರ್ಬೋದು ನೀವು ಸ್ಲೀವಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಅದಾದ್ಮೇಲೆ ಇದು ನಮ್ಮ ತಂಗಿದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಂತಂದನ ಒಂದು ಸ್ಯಾರಿ ತರ್ಸೀನಿ ರೀ ನಾ ಮೀಶೋ ಒಳಗೆ. ಆ ಸ್ಯಾರಿ ಒಳಗೆ ಬಂದಿದ್ದು ಬ್ಲೌಸ್ ರೀ ಇದು. ಇನ್ನು ಬೇರೆ ಸ್ಯಾರಿಗೆ ಅದು ಮ್ಯಾಚ್ ಮಾಡ್ಕೊಂಡು ಬ್ಲೌಸ್ ಹೊಲಿಸ್ಕೊಂಡಿವಿ ರೀ. ಆ ಸ್ಯಾರಿ ಏನು ಭಾಳ ಉಟ್ಕೊಂಡಿಲ್ಲ ರೀ ನಾವು. ಅದಕ್ಕೊಂದು ಸ್ವಲ್ಪ ಏನೋ ಕಿಡಿ ಹತ್ತಿತ್ತು ರೀ. ಕಿಡಿ ಅಂದ್ರೆ ಗೊತ್ತಾಗ್ತಿರ್ಬೇಕಂತ ಅನ್ಕೋತೀನಿ. ಆಮ್ಯಾಗ ಇದು ಪ್ರಿನ್ಸ್ ಕೊಳೈತೆ ನೋಡಿರಿ, ಅಷ್ಟು ಬ್ಯಾಕ್ ಹುಕ್ಕ ಪ್ರಿನ್ಸ್ ಕೊಳೈತೆ ರೀ ಅದು. ಆದರೆ ಈ ಬ್ಲೌಸ್ ಮಾತ್ರ ಒಬ್ಬೊಬ್ರು ಹಾಕೊಳಕ್ಕೆ ನಡೆಯಂಗಿಲ್ಲ ರೀ. ಇನ್ನೊಬ್ರು ಬೇಕಾರೆ ಇದಕ್ಕೆ ಹುಕ್ಸ್ ಹಾಕಕ್ಕೆ ಇನ್ನೊಬ್ರು ಬೇಕೇ ಬೇಕು ರೀ. ಈಗ ಬ್ಯಾಕ್ ಹುಕ್ ಐತನ ನಮಗೆ ಹಾಕೊಳಕ್ಕೆ ಬರೋಂಗಿಲ್ಲ. ಮತ್ತೊಬ್ರು ಇದ್ದಾಗನ ಇಂಥ ಬ್ಲೌಸ್ ಹಾಕೋಬೇಕು ರೀ. ಎಷ್ಟೋ ಸಾರಿಗೆ ಬ್ಲೌಸ್ ಹಾಕ್ಕೊಂಡು ಹಾಕೊಳ್ಳೋಗಿರ್ತಾರೋ, ಹೊಳ್ಳಿ ಕೈ ಟೈಮ್ದಾಗ ಇರೋಂಗಿಲ್ಲ. ಹೀಗಾಗಿ ಯಾರನ್ನೂ ಹೊರಗಿನವ್ರು ಕರೆದು ಹುಕ್ಸ್ ಹಚ್ಚಿಸ್ಕೊಂಡಿವ್ರಿ ರಗಳೆ ಸರಿಗೆ ನಾವು. ನಮ್ಮ ಚಾರು ವಿಡಿಯೋ ಮಾಡತ್ತ ನೋಡ್ರಿ ಇಲ್ಲಿ. ನಂದ ಅಪ್ಪ ಹೊರಗೆ ವಿಡಿಯೋ ಮಾಡ್ತಾ ಇರ್ತಕ್ಕಿ. ಅಪ್ಪ ಅಂತ ಮಾಡ್ತದ ಬಂದ ಒಳಗೆ ಚಲೋ ಐತದ. ಹಂಗೆ ಮಾಡೇಲಿ ಮಮ್ಮಿ ಹಾಯ್ ಮಾಡತ್ತ. ವಿಡಿಯೋ ಮಾಡತ್ತಾನೆ ಹಾಯ್ ಮಾಡತ್ತಾಳೆ. ನಾವೇನು ಭಾಳ ವಿಡಿಯೋ ಮಾಡಂಗಿಲ್ಲ ಕರೆ, ಆದರೂ ಆಕೆ ತಲೆ ಎಷ್ಟು ನೋಡ್ರಿ ವಿಡಿಯೋ ಮಾಡ್ದಂತ ಒಂದು ಅಡ್ಡಾಡ್ತಿರ್ತಾಳೆ ಮೊಬೈಲ್ ಹಿಡ್ಕೊಂಡು. ಆಮ್ಯಾಗ ಈಗ ಒಂದು 2 ದಿನದಿಂದ ಒಬ್ಬರು ಬರ್ತಡೇಗೆ ಹೋಗಿ ಬಂದಿಡ್ರಿ ಇಲ್ಲಿ. ಮತ್ತೆ ಹೋಗೋಣ ತಂದು ರೆಡಿ ಆಗತ್ತೆ ನೋಡ್ರಿ ತಂತಾನೆ. ಮತ್ತೆ ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್ ರೀ.